ಹೆಸರು ಚಿರಂತನ. ನಾನು ಕೋಲಾರ್ಗೆ ಫಸ್ಟ್ ಟಾಪರ್ ಆಗಿದ್ದೀನಿ ಕಾಮರ್ಸ್ ಪಾರ್ಟಲ್ಲಿ. ಸೊ ನನಗೆ ಖುಷಿ ಇದೆ. ನಾನು ಫಸ್ಟಿಂದ ಸೆಕೆಂಡ್ PUC ಸ್ಟಾರ್ಟ್ ಆಗಿದ್ದು ಫಸ್ಟ್ ಡೇಯಿಂದ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೆ, ಅಂಡ್ ಗೋಲ್ ಇಟ್ಕೊಂಡಿದ್ದೆ, ನಾನು ಮಾಡಲೇಬೇಕು ಅಂದ್ಕೊಂಡು ದಿನ ಅದ್ರ ಮೇಲೆ ಫೋಕಸ್ ಮಾಡ್ತಾಯಿದ್ದೆ. ದಿನ ಕಾಲೇಜಲ್ಲಿ ಟೆಸ್ಟ್ ಎಕ್ಸಾಮ್ಸ್ ಎಲ್ಲ ಮಾಡ್ತಾ ಇದ್ದಿದ್ದರಿಂದ ನನಗೆ ತುಂಬ ಪ್ರೋತ್ಸಾಹ ಸಿಕ್ತು. ಆ್ಯಂಡ್ ಎಲ್ಲ ಕಾನ್ಸೆಪ್ಟ್ಸ್ ಕೂಡ ನಾನು ಡೀಪಾಗಿ ಗೇನ್ ಮಾಡ್ಕೊತಿದ್ದೆ, ನಾಲೆಡ್ಜ್ನ ಎಲ್ಲ ಯಾವುದನ್ನು ನಾನು ನೆಗ್ಲೆಕ್ಟ್ ಮಾಡ್ತಾ ಇರಲಿಲ್ಲ. ಸೊ ನಮ್ಮ ಕಾಲೇಜಲ್ಲಿ ಕಾಮರ್ಸ್ಗೆ ನಾವು ಕೋಲಾರಲ್ಲಿ ಫಸ್ಟ್ ಇಂಪಾರ್ಟೆಂಟ್ ಕಾಲೇಜ್, ಒಂದು ಫಸ್ಟ್ ಯಾವಾಗೂ ಎಲ್ಲ ಇದರಲ್ಲೂ ಫಸ್ಟ್ ಇರುತ್ತೆ ಈ ಮಹಿಳಾ ಸಮಾಜ PU ಕಾಲೇಜ್. ಸೊ ಈ ಕಾಲೇಜಲ್ಲಿ ನಾನು ಸೇರ್ಕೊಂಡಿದ್ದಕ್ಕೆ ನಾನು ತುಂಬ ಖುಷಿ ಇದೆ. ನನಗೊಂದು ಆಪರ್ಚುನಿಟಿ ಸಿಕ್ತು ಅಂತ. ಫಸ್ಟಿಂದ ನಾನು ಕಾನ್ಸಂಟ್ರೇಟ್ ಮಾಡೋದಕ್ಕೆ ಇವಾಗ ಒಳ್ಳೆ ರಿಸಲ್ಟ್ ಬಂದಿದೆ. IAS ಮಾಡಬೇಕು ಅಂದ್ಕೊಂಡಿದ್ದೀನಿ. ಆ್ಯಂಡ್ ಡೈಲಿ ಮಾಡಿದ್ದನ್ನು ಹೋಗಿ ಫೋಕಸ್ ಮಾಡ್ತಾಯಿದ್ದೆ. ಟೆಸ್ಟ್ ಎಲ್ಲ ಇಡ್ತಾ ಇರ್ತಾರೆ, ಸೊ ಭಯ ಇರ್ತಾಯಿತ್ತು. ಓದ್ತಾ ಇದ್ರಿ ಎವ್ರಿ ಡೇ. ಮತ್ತು ಲಾಸ್ಟಲ್ಲಿ ಕಾಲೇಜಲ್ಲಿ 5 ಪ್ರಿಪ್ರೇಟರೀಸ್ ಮಾಡಿದ್ರು. ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಎಲ್ಲಿ ಮಾರ್ಕ್ಸ್ ಹೋಗ್ತಾ ಇದೆ ಅಂತ ಕಾನ್ಸಂಟ್ರೇಟ್ ಮಾಡಿ ಏರಿಯಾಸಲ್ಲಿ ಪರ್ಫೆಕ್ಟ್ ಆಗುತ್ತೆ. ICSE ಬೋರ್ಡ್ ಎಕ್ಸಾಮ್ನಲ್ಲಿ ಡಿಸ್ಟಿಂಕ್ಷನ್ ಫಸ್ಟ್ ಕ್ಲಾಸ್ನಲ್ಲಿ ವಿದ್ಯಾರ್ಥಿಗಳು ಪಾಸ್ ಆಗಿ 100% ರಿಸಲ್ಟ್ ಪಡೆದು ಜಿಲ್ಲೆಯ ಟಾಪ್ ಸ್ಕೂಲ್ ಪಟ್ಟಿಯಲ್ಲಿರುವ ಕೋಲಾರದ ಟಮಕ ಬಳಿ ಇರುವ ಸರ್ ಎಂ ವಿಶ್ವೇಶ್ವರಯ್ಯ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ 2026-27ನೇ ಸಾಲಿನ ನರ್ಸರಿಯಿಂದ 10ನೇ ತರಗತಿಯವರೆಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಹೈಟೆಕ್ ಸ್ಕೂಲ್ ಬಿಲ್ಡಿಂಗ್, ಆಟದ ಮೈದಾನ, ನುರಿತ ಶಿಕ್ಷಕರ ಜೊತೆಗೆ ಸುರಕ್ಷಿತ ಬಸ್ ವ್ಯವಸ್ಥೆ ಕಲ್ಪಿಸಲಾಗಿದೆ. ಶಿಕ್ಷಣದ ಜೊತೆಗೆ ಸ್ಪೋರ್ಟ್ಸ್ನಲ್ಲಿ ಉತ್ತಮ ತರಬೇತಿ ನೀಡಿ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಕ್ರಿಕೆಟ್ ಹಾಗೂ ಖೋ ಖೋ ಕ್ರೀಡೆಯಲ್ಲಿ ಹಲವು ವಿದ್ಯಾರ್ಥಿಗಳು ಭಾಗವಹಿಸಿ ಅನೇಕ ಪ್ರಶಸ್ತಿ ಪಡೆದಿದ್ದಾರೆ. 2025-26ನೇ ಸಾಲಿನ ಪದವಿ ಪೂರ್ವ ಕಾಲೇಜಿನ ಫಲಿತಾಂಶ ಪ್ರಕಟವಾಗಿದೆ ಈ ದಿನ. ಈ ಒಂದು ಫಲಿತಾಂಶವನ್ನು ನೋಡಿದಾಗ ಇಡೀ ನಮ್ಮ ಕೋಲಾರ ಜಿಲ್ಲೆಗೆ ತುಂಬ ಖುಷಿ ತರುವಂಥ ಫಲಿತಾಂಶವನ್ನು ನಮ್ಮ ಮಹಿಳಾ ಸಮಾಜ ಪದವಿ ಪೂರ್ವ ಕಾಲೇಜು ಕೊಟ್ಟಿದೆ. ಪ್ರತಿ ವರ್ಷದಂತೆ 2013ನೇ ಸಾಲಿನಿಂದ ಪ್ರತಿ ವರ್ಷ ಕಾಲೇಜಿಗೆ ರಾಜ್ಯದಲ್ಲಿ 3 ಅಥವಾ 4 ರ್ಯಾಂಕು, 1ರಿಂದ 10ರಲ್ಲಿ 3 ಅಥವಾ 4 ರ್ಯಾಂಕ್ ಕೊಟ್ಟು ಒಂದು ಸಾಧನೆಯ ಹಾದಿಯಲ್ಲಿ ನಡ್ಕೊಂಡು ಬರ್ತಾ ಇರುವಂಥ ವಿದ್ಯಾಸಂಸ್ಥೆ ಇದು. ಈ ವರ್ಷವೂ ಸಹ ಕಳೆದ ವರ್ಷ 3ನೇ ರ್ಯಾಂಕ್ ಬಂದಿತ್ತು. ಈ ವರ್ಷ 4ನೇ ರ್ಯಾಂಕ್ ಬಂದು ಇಡೀ ರಾಜ್ಯಕ್ಕೆ 4ನೇ ಸ್ಥಾನ ಹಾಗೂ ಕೋಲಾರ ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದಂಥ ನಮ್ಮ ಈ ಒಂದು ವಿದ್ಯಾರ್ಥಿನಿ ಕುಮಾರಿ ಚಿರಂತನ 600ಕ್ಕೆ 596 ಅಂಕಗಳನ್ನು ಪಡೆದು ರಾಜ್ಯದಲ್ಲಿ 4ನೇ ರ್ಯಾಂಕು ಹಾಗೂ ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದು ಮತ್ತೊಮ್ಮೆ ನಮ್ಮ ಈ ಮಹಿಳಾ ಸಮಾಜ ವಿದ್ಯಾಸಂಸ್ಥೆಯ ಕೀರ್ತಿಯನ್ನು ಕಾಪಾಡಿದ್ದಾಳೆ. ಈ ಒಂದು ಸಾಧನೆಯನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥ ಇಡೀ ನಮ್ಮ ಕೋಲಾರ ಜನತೆಗೆ ನಾವು ಧನ್ಯವಾದಗಳನ್ನ ತಿಳಿಸ್ತೀವಿ. ಹಾಗೆ ಈ ಸಾಧನೆಗೆ ಮುಖ್ಯ ಕಾರಣ ಆಗಿರುವಂತಹ ನಮ್ಮ ವಿದ್ಯಾರ್ಥಿಗಳು, ಪೋಷಕರು, ನಮ್ಮ ಉಪನ್ಯಾಸಕರು, ಆಡಳಿತ ಮಂಡಳಿ, ಪ್ರತಿಯೊಬ್ಬರಿಗೂ ನಮ್ಮ ಈ ಒಂದು ಸೇವೆಯನ್ನು ಗುರುತಿಸ್ತಾ ಇರುವಂತಹ ಎಲ್ಲ ನಾಗರಿಕರಿಗೂ ನಾನು ನಮ್ಮ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತೀನಿ. ಮುಂದಿನ ದಿನಗಳಲ್ಲಿ ಇಂಥ ಒಂದು ಸಾಧನೆಯನ್ನು ಮಾಡಿ ಇಡೀ ಜಿಲ್ಲೆಗೆ ಅತ್ಯುತ್ತಮವಾದ ವಿದ್ಯಾಭ್ಯಾಸವನ್ನು ಕೊಡೋಕ್ಕೆ ಈ ಸಂಸ್ಥೆಗೆ ಅನುವು ಮಾಡಿಕೊಡಲು ಪ್ರತಿಯೊಬ್ಬ ನಾಗರಿಕರಲ್ಲೂ ನಾನು ಒಂದು ಮನವಿಯನ್ನು ಮಾಡ್ತೇನೆ. ನಮ್ಮಲ್ಲಿ ಟೋಟಲ್ ಈ ವರ್ಷ 689 ಜನ ಟೋಟಲ್ ಸ್ಟೂಡೆಂಟ್ಸ್ ಅಪಿಯರ್ ಆಗಿದ್ರು. ಇದರಲ್ಲಿ 680 ಜನ ಪಾಸ್ ಆಗಿದ್ದಾರೆ. ಡಿಸ್ಟಿಂಕ್ಷನಲ್ಲಿ 234 ಜನ ಪಾಸ್ ಆಗಿದ್ದಾರೆ. ಫಸ್ಟ್ ಕ್ಲಾಸು 378 ಜನ. ನೀವು ಡಿಸ್ಟಿಂಕ್ಷನ್ ನೋಡಿದ್ರೆ 234 ಡಿಸ್ಟಿಂಕ್ಷನ್ ಅನ್ನೋದೇ ತುಂಬ ಖುಷಿ ಥರ ಅಂಥದ್ದು. ಇಂಥ ಒಂದು ಒಳ್ಳೆ ಸಾಧನೆಯನ್ನು ಮಾಡಿದೆ. ಒಟ್ಟಾರೆ 99% ಫಲಿತಾಂಶವನ್ನು ಕೊಟ್ಟಿರುವಂಥ ವಿದ್ಯಾಸಂಸ್ಥೆ ಈ ಮಹಿಳಾ ಸಮಾಜ ಆಗಿದೆ. ತುಂಬ ಖುಷಿ ಅನಿಸುತ್ತೆ.